ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಇವತ್ತು ಶುಕ್ರವಾರದ ಮಧ್ಯಾಹ್ನದವರೆಗೆ ಬಂದಿರುವಂತಹ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬೆಳಿಗ್ಗೆ ಒಂದು ವಿಡಿಯೋನು ಕೂಡ ಮಾಡಿದ್ದೆ. ಮಂಗಳವಾರ ರಾತ್ರಿ 11 ಗಂಟೆಯಿಂದ ಇವತ್ತು ಶುಕ್ರವಾರದ ಬೆಳಗಿನ 6 ಗಂಟೆವರೆಗೆ ಯಾರಿಗೆ ಎಷ್ಟೆಷ್ಟೆಲ್ಲ ವೋಟ್ಗಳು ಬಂದಿವೆ, ಅದರ ಜೊತೆಗೆ ಯಾರು ಮೊದಲನೇ ಸ್ಥಾನ, ಯಾರು ಕೊನೆಯ ಸ್ಥಾನ, ಯಾರು ಡೇಂಜರ್ ಝೋನ್ ಅನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಬೆಳಗಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದನ್ನು ಕೂಡ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋದಲ್ಲಿ ಈಗ ಜಸ್ಟ್ ತಾನೇ ಬಂದಿರುವಂತಹ ಅಪ್ಡೇಟ್ ನ ಪ್ರಕಾರ ಮಂಗಳವಾರ ರಾತ್ರಿ 11 ಗಂಟೆಯಿಂದ ಇಲ್ಲಿವರೆಗೆ ಅಂದ್ರೆ ಶುಕ್ರವಾರ ಮಧ್ಯಾಹ್ನ 1:30 ಯಾರಿಗೆ ಅತಿ ಹೆಚ್ಚು ವೋಟ್ಗಳು ಬಂದಿವೆ, ಅದರ ಜೊತೆಗೆ ಯಾರಿಗೆ ಅತಿ ಕಡಿಮೆ ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತಹ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ವಿಡಿಯೋನ ಕೊನೆಯ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಅದರ ಜೊತೆಗೆ ಯಾರ್ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಮೇನ್ ಆಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಂಗಳವಾರ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೀತು. ಅದರಲ್ಲಿ 3 ಜನ ಜಂಟಿ ಸ್ಪರ್ಧಿಗಳು ನಾಮಿನೇಟ್ ಆದ್ರು ಅಂತ ಹೇಳ್ಬೋದು. ಒಟ್ಟಾರೆಗೆ 6 ಜನ ಸ್ಪರ್ಧಿಗಳು ನೀನು ಉಳಿದಿರುವಂತಹ 3 ಜನ ನಾಮಿನೇಷನ್ ಲಿಸ್ಟ್ ನಲ್ಲಿ ಇದ್ರು. ಅದರ ಜೊತೆಗೆ ನಮ್ಮ ಕಾಕ್ರೋಚ್ ಸುದ್ದಿ ಅವರು ನಮ್ಮ ಅಶ್ವಿನಿ ಗೌಡನ್ನು ನೇರವಾಗಿ ನಾಮಿನೇಟ್ ಮಾಡೋದ್ರ ಮೂಲಕ ಒಟ್ಟಾರೆಯಾಗಿ 4 ಜನ ಒಂಟಿ ಸ್ಪರ್ಧಿಗಳು ಕೂಡ ಈ ವಾರದಲ್ಲಿ ನಾಮಿನೇಟ್ ಆದ್ರು. ಒಟ್ಟಾರೆಯಾಗಿ 10 ಜನ ಸ್ಪರ್ಧಿಗಳು ನಾಮಿನೇಷನ್ ಲಿಸ್ಟ್ ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಒಂಟಿಗಳನ್ನು ಸಪರೇಟ್ ಆಗಿ ನೀವು ವೋಟ್ ಮಾಡ್ಕೊಂತ ಹೋಗ್ಬೇಕು. ಆದ್ರೆ ಜಂಟಿಗಳಲ್ಲಿ ಅವರು ಯಾವ ಜಂಟಿ ಆಗಿರ್ತಾರೋ ಅವರೆಲ್ಲರಿಗೂ ಕೂಡ ನೀವು ಮಾಳುವವರಿಗೆ ವೋಟ್ ಮಾಡಿದ್ರೆ ಅದು ಸ್ಪಂದನ ಅವರಿಗೆ ಬೀಳ್ತದೆ, ಸ್ಪಂದನ ಅವರಿಗೆ ವೋಟ್ ಮಾಡಿದ್ರು ಕೂಡ ಮಾಳುವರಿಗೆ ಇಬ್ಬರಿಗೂ ಕೂಡ ಕನ್ಸಿಡರ್ ಆಗುವಂತಹ ಒಂದು ವೋಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು. ಹೋದ ವಾರದಲ್ಲಿ ಯಾವ ರೀತಿಯಾಗಿತ್ತಲ್ವ ಅದೇ ರೀತಿಯಾಗಿ ಅಂತಾನೆ ಹೇಳ್ಬೋದು. ಈ ವಾರದಲ್ಲಿ ಕೂಡ ಒಂಟಿ ಎಲಿಮಿನೇಟ್ ಆದ್ರೆ ಒಬ್ಬರು ನೇರವಾಗಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ. ಅದ್ರ ಜೊತೆಗೆ ಜಂಟಿಗಳ ಪೈಕಿ ಎಲಿಮಿನೇಷನ್ ಆದ್ರೆ ಈ ವಾರ ಜಂಟಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಯಾರು ಕೂಡ ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಅಂತ ಯಾರು ಕೂಡ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಮಂಗಳವಾರದಿಂದಲೂ ಕೂಡ ವೋಟಿಂಗ್ ಲೈನ್ಸ್ ಗಳು ಓಪನ್ ಇವೆ. ಅದರ ಜೊತೆಗೆ ಈ ವಾರದಲ್ಲಿ ಖಡಾಖಂಡಿತವಾಗಲೂ ಒಂದು ಎಲಿಮಿನೇಷನ್ ನಡೆಯುತ್ತದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಯಾರು ಮೊದಲನೇ ಸ್ಥಾನ, ಯಾರು ಕೊನೆಯ ಸ್ಥಾನ ಅಂತ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇಲ್ಲಿಯವರೆಗೆ ವೋಟಿಂಗ್ ಲೈನ್ ಶುರು ಆದಾಗಿನಿಂದ ಇಲ್ಲಿಯವರೆಗೆ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿರುವಂತಹ ಮೊದಲನೇ ಸ್ಪರ್ಧಿ ಯಾರಪ್ಪ ಅಂದ್ರೆ ಅದು ರಕ್ಷಿತಾ ಗೌಡ ಅಂತಾನೆ ಹೇಳ್ಬೋದು. ಅಲ್ಲಿ ಇರುವಂತಹ ಎಷ್ಟೆಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳು ಇದ್ರೂ ಕೂಡ ನಮ್ಮ ರಕ್ಷಿತಾ ಶೆಟ್ಟಿ ಅವರ ವೋಟಿಂಗ್ ಅನ್ನು ಬೀಟ್ ಮಾಡ್ಲಿಕ್ಕೆ ಯಾರಿಗೂ ಕೂಡ ಆಗ್ತಾ ಇಲ್ಲ. ನೋಡ ನಮ್ಮ ಗಿಲಿ ಅವರು ಇದ್ರೆ ಬೀಟ್ ಮಾಡ್ತಿದ್ರೇನು. ಒಟ್ನಲ್ಲಿ ಈಗ ಸದ್ಯ ಒಂದು ವೋಟಿಂಗ್ ಲೈನ್ಸ್ ನಲ್ಲಿ ಅಲ್ಲಿಂದ್ರೆ ಎಲಿಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ನಮ್ಮ ರಕ್ಷಿತಾ ಗೌಡ ಅವರಿಗೆ ಅತಿ ಹೆಚ್ಚು ವೋಟ್ಗಳು ಬರ್ತಾ ಇವೆ ಅಂತ ಹೇಳ್ಬೋದು. ಲಕ್ಷದೊಳಗೆ ವೋಟ್ಗಳು ಬರ್ತಾ ಇವೆ ಅಂತ ಮಾಹಿತಿ ಬರ್ತಾ ಇದೆ. ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಶುರು ಆದಾಗಿನಿಂದ ಇಲ್ಲಿಯವರೆಗೂ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಮೊದಲನೇ ಸ್ಥಾನವನ್ನು ಉಳಿಸಿಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಈಗ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ರಕ್ಷಿತಾ ಶೆಟ್ಟಿ ಅವರು ಆನ್ ಟಾಪ್ ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಟಾಪ್ 1 ಪೊಸಿಷನ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 2ನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋಣ. 2ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ಅದು ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಮಾಳು ನಿಪ್ನಾಳ್ ಹಾಗೆ ಸ್ಪಂದನ ಅವರು 2ನೇ ಸ್ಥಾನದಲ್ಲಿದ್ರು. ಈಗ ನಮ್ಮ ಅಶ್ವಿನಿ ಗೌಡ ಅವರನ್ನು ಬೀಟ್ ಮಾಡಿ 3ನೇ ಸ್ಥಾನದಲ್ಲಿದ್ದಂತ ಅಶ್ವಿನಿ ಗೌಡ ಅವರು ಈಗ 2ನೇ ಸ್ಥಾನಕ್ಕೆ ಬಂದು ತಲುಪಿದ್ದಾರೆ ಅಂತ ಹೇಳ್ಬೋದು. ಓವರ್ ಆಲ್ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಈಗ 2ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಟಾಪ್ 2 ಅಲ್ಲಿ ಇರುವಂತಹ ಸ್ಪರ್ಧಿ. ಇನ್ನು 3ನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ನಮ್ಮ ಸ್ಪಂದನ ಸೋಮಣ್ಣ, ಅದರ ಜೊತೆಗೆ ಮಾಳು ನಿಪ್ನಾಳ್ ಅಂತ ಹೇಳ್ಬೋದು. ಇವರು ಬೆಳಗಿನ ವೋಟಿಂಗ್ ರಿಸಲ್ಟ್ ನಲ್ಲಿ 2ನೇ ಸ್ಥಾನದಲ್ಲಿದ್ರು. ಈಗ 3ನೇ ಸ್ಥಾನಕ್ಕೆ ಬಂದಿದ್ದಾನೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಎಫೆಕ್ಟ್ ಆಗಿ ಆಡ್ತಾ ಇಲ್ಲ. ಅವರು ನೋಡುವಂತವ್ರು ಕೂಡ ಎಷ್ಟು ಜನ ಅವರು ಚೆನ್ನಾಗಿ ಆಡಿದ್ರೇನು ತಾನೇ ಇನ್ನು ಸ್ವಲ್ಪ ವೋಟ್ ಮಾಡ್ಬೇಕಂತ ಜೋಶ್ ಬರೋದು. ಆ ಒಂದು ಕಾರಣದಿಂದಾಗಿ ಇವರು ಅಷ್ಟೊಂದು ಕರೆಕ್ಟ್ ಆಗಿ ಆಡ್ತಾ ಇಲ್ಲ. ತಮ್ಮ ರೆಸ್ಪಾನ್ಸಿಬಿಲಿಟಿಗೆ ತಕ್ಕಂತೆ ಆಟವನ್ನು ಬಿಗ್ ಬಾಸ್ ಮನೆಯಲ್ಲಿ ಆಡ್ತಾ ಇಲ್ಲ. ಆ ಒಂದು ಕಾರಣದಿಂದಾಗಿ ಇವರಿಗೆ ವೋಟಿಂಗ್ ಗಳ ಸಂಖ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡು ಬಂದಿದೆ ಅಂತ ಹೇಳ್ಬೋದು. 2ನೇ ಸ್ಥಾನದಲ್ಲಿದ್ದಂತಹ ಮಾಳು ನಿಪ್ನಾಳ್ ಹಾಗೆ ಸ್ಪಂದನ ಸೋಮಣ್ಣ ಈಗ 3ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಆದ್ರೂ ಕೂಡ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಈಗ ನಮ್ಮ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪಂದನ ಹಾಗೆ ಮಾಳು ನಿಪ್ನಾಳ್ ಅವರು ಇದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯ ಇವರು ಟಾಪ್ 3 ಅಲ್ಲಿರುವಂತಹ ಸ್ಪರ್ಧಿಗಳು. 4ನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋಣ. 4ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಅಭಿಷೇಕ್ ಹಾಗೆ ಅಶ್ವಿನಿ SN ಅಂತಾನೆ ಹೇಳ್ಬೋದು. ಇವರು ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 5ನೇ ಸ್ಥಾನದಲ್ಲಿ ಇದ್ದರು. ಈಗ ಮತ್ತೆ 4ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಇವರ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ಅಂತ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಈಗ ಸದ್ಯ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಅಶ್ವಿನಿ SN ಅದರ ಜೊತೆಗೆ ಅಭಿಷೇಕ್ ಅವರು
4ನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಈಗ ಟಾಪ್ 4 ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವರಿಂದ ಕೂಡ ನಾವು ತುಂಬಾನೇ ಮುಂದೆ ಬರುವಂತ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ನೋಡೋಣ ಯಾವ ರೀತಿಯಾಗಿ ಮುಂದೆ ಆಟವನ್ನು ಆಡ್ಕೊಂಡು ಹೋಗ್ತಾರೆ ಅಂತ. 5ನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ, ನಮ್ಮ ಧನುಷ್ ಗೌಡ ಅಂತ ಹೇಳ್ಬೋದು. ಇವರು ಬೆಳಗಿನ ವೋಟಿಂಗ್ ರಿಸಲ್ಟ್ ನಲ್ಲಿ 4ನೇ ಸ್ಥಾನದಲ್ಲಿ ಇದ್ದವರು ಈಗ 5ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅಭಿಷೇಕ್ ಹಾಗೆ ಅಶ್ವಿನಿ SN ಅವರ ಓಟಿನ ಸಂಖ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಕೆ ಕಂಡು ಬಂದಿದೆ. ಯಾಕಂದ್ರೆ ಅವರು ಇಬ್ಬರು ಜನ ಸ್ಪರ್ಧಿಗಳು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇಷ್ಟಪಡೋರ ಸಂಖ್ಯೆ ಜಾಸ್ತಿನೇ ಇರ್ತದೆ. ಆ ಒಂದು ಕಾರಣದಿಂದಾಗಿ 5ನೇ ಸ್ಥಾನದಲ್ಲಿದ್ದಂತ ಅಭಿಷೇಕ್ ಹಾಗೆ ಅಶ್ವಿನಿ SN ಅವರು ಈಗ 4ನೇ ಸ್ಥಾನಕ್ಕೆ ಬಂದಿದ್ದಾರೆ. 4ನೇ ಸ್ಥಾನದಲ್ಲಿದ್ದಂತ ಧನುಷ್ ಗೌಡ ಅವರು ಸ್ವಲ್ಪ ಮಟ್ಟಿಗೆ ಏಳಿಕೆ ಕಂಡು ಈಗ 5ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಆದ್ರೂ ಕೂಡ ಈ ವಾರದಲ್ಲಿ ನಮ್ಮ ಧನುಷ್ ಗೌಡ ಅವರು ಯಾವುದೇ ರೀತಿಯಾಗಿ ಡೇಂಜರ್ ಝೋನ್ ಅಲ್ಲಿ ಇಲ್ಲ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಅವರು ಟಾಪ್ 5 ಅಲ್ಲಿ ಇರುವಂತಹ ಸ್ಪರ್ಧೆ ಅಂತ ಹೇಳ್ಬೋದು. ಇನ್ನು 6ನೇ ಸ್ಥಾನ ಮತ್ತು 7ನೇ ಸ್ಥಾನ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಥಾನಗಳು ಅಂತ ಹೇಳ್ಬೋದು. 6ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ನೋಡ್ತಾ ಹೋದಾದ್ರೆ ಜಾನ್ವಿ ಅಂತ ಹೇಳ್ಬೋದು. ಜಾನ್ವಿ ಅವರು ಇವತ್ತಿನ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು 7ನೇ ಸ್ಥಾನದಲ್ಲಿ ಇದ್ರು ಅಂತ ಹೇಳ್ಬೋದು. ಈಗ 6ನೇ ಸ್ಥಾನಕ್ಕೆ ಬಂದಿದ್ದಾರೆ. ಜಾನ್ವಿ ಅವರಿಗೆ ಸ್ವಲ್ಪ ಮಟ್ಟಿಗೆ ವೋಟಿಂಗ್ ನಲ್ಲಿ ಏರಿಕೆ ಕಂಡು ಬಂದಿದ್ದಂತ ಕಾರಣ ಈಗ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಜಾನ್ವಿ ಅವರು 6ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕೊನೆಯ ಸ್ಥಾನ 7ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿಗಳು ನಮ್ಮ ರಾಶಿಕಾ ಶೆಟ್ಟಿ, ಅದರ ಜೊತೆಗೆ ನಮ್ಮ ಮಂಜು ಭಾಷಿನಿ ಅಂತ ಹೇಳ್ಬೋದು. ಇವರಿಬ್ಬರು ಕೂಡ 6ನೇ ಸ್ಥಾನದಲ್ಲಿ ಇದ್ದವರು ಈಗ 7ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಜಾನ್ವಿ, ಅದರ ಜೊತೆಗೆ ರಾಶಿಕಾ ಶೆಟ್ಟಿ, ಅದರ ಜೊತೆಗೆ ಮಂಜು ಭಾಷಿನಿ ಒಟ್ಟಾಗಿ ಬಿಗ್ ಬಾಸ್ ಸೀಸನ್ 12ರ ಒಂದು ಈ ವಾರದ ವೋಟಿಂಗ್ ಶುರು ಆದಾಗಿನಿಂದಲೂ ಕಡೆಯ 2 ಸ್ಥಾನಗಳಲ್ಲೇ ಉಳಿದುಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಬಾಟಮ್ 2 ಅಲ್ಲಿ ಈ 3 ಜನ ಸ್ಪರ್ಧಿಗಳು ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾದ್ರೆ ಈ ವಾರದಲ್ಲಿ ಅತಿ ಹೆಚ್ಚು ಆಕ್ಟಿವ್ ಇದ್ದಿದ್ದೆ ಈ 3 ಜನ ಸ್ಪರ್ಧಿಗಳು ಅಂತ ಹೇಳ್ಬೋದು. ಆದ್ರೂ ಕೂಡ ಇವರಿಗೆ ವೋಟಿಂಗ್ ಸಂಖ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದುಳಿದಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಜನರು ಸ್ವಲ್ಪ ಇವರನ್ನು ಇಷ್ಟ ಪಡುವುದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಅಷ್ಟೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ನಮ್ಮ ಜನರಿಗೆ ಅನಿಸ್ತಾ ಇಲ್ಲ ಅಂತ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಇವರಿಗೆ ಅತಿ ಕಡಿಮೆ ವೋಟ್ಗಳು ಬರ್ತವೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನೋಡೋಣ, ಈ ವಾರ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಶಾಕಿಂಗ್ ಎಲಿಮಿನೇಷನ್ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರೋದ್ರಿಂದ ನೋಡೋಣ, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಶಾಕಿಂಗ್ ಎಲಿಮಿನೇಷನ್ ಕೂಡ ಆಗ್ಬಹುದು. ಅದರ ಜೊತೆಗೆ ಅತಿ ಕಡಿಮೆ ಆಕ್ಟಿವ್ ಇದ್ದಂತ ನಮ್ಮ ಸ್ಪಂದನ ಸೋಮನ್ ಹಾಗೆ ಮಾಳು ನಿಪ್ನಾಳ್ ಅವರಿಗೆ ಟಾಪ್ 3 ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇದು ಕೂಡ ಒಂಥರ ಬಿಗ್ ಬಾಸ್ ನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಟ್ವಿಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅತಿ ಕಡಿಮೆ ಇದ್ದವರಿಗೆ ಅತಿ ಕಡಿಮೆ ವೋಟ್ ಬರಬೇಕು, ಅತಿ ಜಾಸ್ತಿ ಆಕ್ಟಿವ್ ಇದ್ದವರಿಗೆ ಅತಿ ಜಾಸ್ತಿ ವೋಟ್ಗಳು ಬರಬೇಕು ಅಂತ ಹೇಳ್ಬೋದು. ಆದ್ರೆ ಈಗ ಹಾಗೆ ಆಗ್ತಾ ಇಲ್ಲ. ಈ ಅತಿ ಕಡಿಮೆ ವೋಟ್ಗಳು ಬಂದಿವೆ, ಅವರು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅದರ ಜೊತೆಗೆ ಯಾರಿಗೆ ಅತಿ ಹೆಚ್ಚು ವೋಟ್ಗಳು ಬಂದಿವೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟವನ್ನೇ ಆಡ್ತಾ ಇಲ್ಲ. ಇದು ಒಂಥರ ಟ್ವಿಸ್ಟ್ ಅಂತ ಹೇಳ್ಬೋದು. ಇದರ ಬಗ್ಗೆ ನಮ್ಮ ಕಿಚ್ಚ ಸುದೀಪ್ ಅವರು ಯಾವ ರೀತಿಯಾಗಿ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ವೆರಿಫಿಕೇಶನ್ ಮಾಡಿಕೊಂಡು ಯಾವ ರೀತಿಯಾಗಿ ಅವರನ್ನು ಈ ವಾರದಲ್ಲಿ ಸೇವ್ ಮಾಡ್ತಾರೆ ಅಂತ ನೋಡಲು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ನೋಡೋಣ, ಮುಂದೆ ಬರುವಂತಹ ದಿನಗಳಲ್ಲಿ ವೋಟಿಂಗ್ ರಿಸಲ್ಟ್ ನಲ್ಲಿ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಇವತ್ತು ರಾತ್ರಿ ಅಂದ್ರೆ ಶುಕ್ರವಾರ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ ಗಳು ಕ್ಲೋಸ್ ಆಗ್ತವೆ. ಬೇಗ ನಿಮ್ಮ ಫೇವರೇಟ್ ಸ್ಪರ್ಧಿಗೆ ವೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ವೋಟಿಂಗ್ ಲೈನ್ ಶುರು ಆದಾಗಿನಿಂದಲೂ ನಮ್ಮ ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಅಶ್ವಿನಿ ಗೌಡ ಆಗಿರ್ಬೋದು, ಮಾಳು ನಿಪ್ನಾಳ್ ಹಾಗೆ ಸ್ಪಂದನ, ಇವು 4 ಜನರು ಕೂಡ ಟಾಪ್ 3 ಪೊಸಿಷನ್ ಅನ್ನು ಉಳಿಸಿಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಮಂಜು ಭಾಷಿನಿ, ರಾಶಿಕಾ ಶೆಟ್ಟಿ, ಅದರ ಜೊತೆಗೆ ಒಂಟಿ ಸ್ಪರ್ಧಿ ಆದಂತ ನಮ್ಮ ಜಾನ್ವಿ ಅವರು ಕಡೆಯ ಬಾಟಮ್ 2 ಅಲ್ಲಿ ಇರುವಂತಹ ಸ್ಪರ್ಧಿಗಳು ಮೊದಲಿನಿಂದಲೂ ಕೂಡ ಇದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಹೋಗೋಣ ಈ ವಾರದ ಎಲಿಮಿನೇಷನ್ ಯಾವ ರೀತಿ ಇರಲಿದೆ ಅಂತ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ ಹಾಗೆ ರಿವ್ಯೂಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.